ಸೂಪರ್ ಸರ್. ಬಿಗ್ ಬಾಸಿಂದ ಹೊರಗೆ ಬಂದರೆ ಓಕೆ, ಆಕ್ರೋಶ ಎಲ್ಲ ಕಮ್ಮಿ ಮಾಡೋಣ. ಬಟ್ ನಿಮ್ಮ ಹೋರಾಟ ಇದು ಖಂಡಿತ ನಮ್ಮ ಸಪೋರ್ಟ್ ಕೂಡ ಇದೆ. ಯಾಕಂದರೆ ಇದು ನಾವೆಲ್ಲರೂ ದಿನ ಬೆಳಗಾದರೆ ಹೌದು. ಫೇಸ್ ಮಾಡ್ತಿರುವಂತಹ ಬಹುದೊಡ್ಡ ಮಹಾಮಾರಿ ಅಂತಲೇ ಹೇಳ್ಬೋದು. ಅದಕ್ಕೆ ಕಡಿವಾಣ ಬೀಳಬೇಕು. ಪ್ರತಿಯೊಬ್ಬರು ಕೂಡ ಏನೋ ಒಂದು ಟೈಪ್ ಮಾಡ್ತಿದ್ದೀವಿ ಅಂದ್ರೆ ಹೆದರ್ಕೊಬೇಕು. ಆ ಥರ ಒಂದು ಹವಾ ಕ್ರಿಯೇಟ್ ಆಗಬೇಕು. ನೀವು ಅದನ್ನು ಮುನ್ನಡೆಸಿ ಬಿಗ್ ಬಾಸಿಂದ ಹೊರಗೆ ಬಂದಿದ್ದೀರಾ. ಹೊರಗೆ ಬಂದ ಬಳಿಕ ಲೈಫ್ ಹೆಂಗೆ ಚೇಂಜ್ ಆಯಿತು, ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ? ಆ, ಮೊದಲನೇದು ಆ ವೇದಿಕೆ ಸಿಕ್ಕಿದ್ದು ನಮ್ಮ ಭಾಗ್ಯ. ಎರಡನೇದು ಆ ವೇದಿಕೆಯಲ್ಲಿ ನಮಗೆ ಸಿಕ್ಕಂಥ ಒಂದು ಗೌರವ ಏನಿದೆ, ಆ, ಆ, ಅದನ್ನು ಭಾಳ ಸಂತೋಷ ತಂದಿದೆ. ನಾನು ಅಲ್ಲಿವರೆಗೆ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಜನಗಳು ಇವತ್ತೇನು ಧ್ರುವ 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 ಅಂತ ಧ್ರುವಂತಂತ ಒಂದೇನು ಪ್ರೀತಿ ಕೊಡ್ತಾ ಇದ್ದಾರೆ, ಅದು ಸಂತೋಷ. ಸೊ ಅದು ಮುಗಿದ ತಕ್ಷಣ ನಾವು ನಮ್ಮ ರೆಗ್ಯುಲರ್ ಲೈಫಿಗೆ ಈಗ ಬಂದಿದ್ದೀವಿ. ನಮ್ಮ ಆ್ಯಕ್ಟಿಂಗ್ ಯಾವ ಪ್ರೊಜೆಕ್ಟ್ಗಳು ಒಳ್ಳೆ ಪ್ರೊಜೆಕ್ಟ್ ಸಿಗಲಿ. ಸಿನಿಮಾ ಕಡೆ ಸ್ವಲ್ಪ ಈಗ ಸಿನಿಮಾ ತುಂಬ ಮಾರ್ಕೆಟ್ ಡೌನ್ ಇದೆ. ಪ್ರೊಡ್ಯೂಸರ್ಸ್ಗಳಿಲ್ಲದೆ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬರದೆ ಸೊ ಹೀಗಿದೆ. ಸೊ ಅದಕ್ಕೆ ಇನ್ನು ಮುಂದೆ ಒಂದು ಒಳ್ಳೆ ಇದೇ ರೀತಿ ಪ್ರಯತ್ನಗಳು, ಇನ್ನು ಒಳ್ಳೆ ಸಿನಿಮಾಗಳನ್ನು ಕೊಡಬೇಕು ಅಂತ ಆ ಪ್ರಯತ್ನದಲ್ಲಿ ಇದ್ದೀವಿ. ಒಂದು ತಂಡ ಎಲ್ಲ ಮಾಡಿಕೊಂಡು ಆ ಪ್ರಯತ್ನದಲ್ಲಿದ್ದೀವಿ. ಅದಲ್ಲದೇ ಬೇರೆ ಕಡೆಯಿಂದ ನಮ್ಮ ಸಿನಿಮಾ ಅಲ್ಲದೆ ಬೇರೆದು ಒಳ್ಳೆ ಪ್ರೊಜೆಕ್ಟ್ಸ್ ಬಂದರೆ ಮಾಡಬೇಕು ಅನ್ನೋ ಆಸೆ ಇದೆ. ಅದಲ್ಲದೆ ಈಗ ಏನು ನಮ್ಮ ವ್ಯಕ್ತಿತ್ವನ ಬಿಗ್ ಬಾಸಲ್ಲಿ ತೋರಿಸ್ಕೊಂಡ್ವಿ, ಅದು ಅಲ್ಲಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ನಾವು ಆನ್ ಸ್ಕ್ರೀನ್ ಮಾತ್ರ ಅಲ್ಲ, ಆಫ್ ಸ್ಕ್ರೀನಲ್ಲೂ ನಾನು ಹೀಗೇ ಇರೋದು. ಸೊ ನಾನು ಏನು ಇವತ್ತು ಜನಗಳಿಂದ ಏನು ಒಳ್ಳೇದು ಪಡ್ಕೊಂಡಿದ್ದೀನಿ, ಇವತ್ತು ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋದು ನನ್ನ ಆಸೆ. ನಾನು ಅವತ್ತೂ ವೇದಿಕೆಯಲ್ಲಿ ಹೇಳ್ಕೊಂಡಿದ್ದೀನಿ, ನನ್ನ ಇನ್ನು ಲೈಫ್ ಏನಿದೆ, ಈಗ ಧ್ರುವಂತನ ಹೆಸರು ಜನಗಳು ಕೊಟ್ಟಿದ್ದು, ನನ್ನನ್ನು ಇವತ್ತು ಕಟ್ಟು ನಿಲ್ಲಿಸಿರೋದು ಅವರ ಪ್ರೀತಿ. ಸೊ ನನ್ನಿಂದ ಇವತ್ತು ಏನು ಮ್ಯಾಕ್ಸಿಮಮ್ ಯಾವ್ಯಾವ ರೀತಿಲಿ ನಾನು ಸಮಾಜಕ್ಕೆ ಏನು ಕೊಡಬಲ್ಲೆ, ಒಂದು ಒಳ್ಳೆ ಸೊಸೈಟಿನ ಕ್ರಿಯೇಟ್ ಮಾಡಿ ಅದನ್ನು ಮಾಡಬೇಕನ್ನೋ ಆಸೆ ನಾನು ಅವತ್ತೂ ಹೇಳಿದ್ದೆ. ನಾನು ಇವತ್ತೂ ಅದಕ್ಕೆ ಬದ್ಧವಾಗಿದ್ದೀನಿ. ಅಂಥದ್ದು ಕೆಲಸಗಳನ್ನು ಮಾಡ್ತೀನಿ. ಇವತ್ತು ಬರೀ ಈ ಸೋಷಲ್ ಮೀಡಿಯಾ ಚಪ್ರಿಗಳು, ಈ ಬ್ಯಾಡ್ ಟ್ರೋಲರ್ಸ್, ಈ ಕೆಟ್ಟ ವಿಕೃತಿ ಮನಸ್ಸಿರೋರ್ಗೆ ಮಾತ್ರ ಅಲ್ಲ, ಯಾವುದೇ ನೆಕ್ಸ್ಟ್ ನಮ್ಮ ಸಮಾಜದಲ್ಲಿ ಒಂದು ಆ್ಯಂಟಿ ಸೋಷಲ್ ಅಂತ ಅನ್ನಿಸ್ದಾಗ ಅದರದ್ದು ಮೊದಲನೇ ಧ್ವನಿ ನಾನು ಆಗಿರ್ತೀನಿ ಅನ್ನೋದು ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಏನು ಕಲಾಸೇವೆ ಮಾಡ್ಕೊಂಡು ಬಂದಿದ್ದೀನಿ ಅದನ್ನ. ಸೂಪರ್ ಸರ್. ಬಿಗ್ ಬಾಸಿಂದ ಹೊರಗೆ ಬಂದರೆ ಓಕೆ, ಆಕ್ರೋಶ ಎಲ್ಲ ಕಮ್ಮಿ ಮಾಡೋಣ. ಬಟ್ ನಿಮ್ಮ ಹೋರಾಟ ಇದು ಖಂಡಿತ ನಮ್ಮ ಸಪೋರ್ಟ್ ಕೂಡ ಇದೆ. ಯಾಕಂದರೆ ಇದು ನಾವೆಲ್ಲರೂ ದಿನ ಬೆಳಗಾದರೆ ಫೇಸ್ ಮಾಡ್ತಿರುವಂತಹ ಬಹುದೊಡ್ಡ ಮಹಾಮಾರಿ ಅಂತಲೇ ಹೇಳ್ಬೋದು. ಅದಕ್ಕೆ ಕಡಿವಾಣ ಬೀಳಬೇಕು. ಪ್ರತಿಯೊಬ್ಬರು ಕೂಡ ಏನೋ ಒಂದು ಟೈಪ್ ಮಾಡ್ತಿದ್ದೀವಿ ಅಂದ್ರೆ ಹೆದರ್ಕೊಬೇಕು. ಆ ಥರ ಒಂದು ಹವಾ ಕ್ರಿಯೇಟ್ ಆಗಬೇಕು. ನೀವು ಅದನ್ನು ಮುನ್ನಡೆಸಿ ಬಿಗ್ ಬಾಸಿಂದ ಹೊರಗೆ ಬಂದಿದ್ದೀರಾ. ಹೊರಗೆ ಬಂದ ಬಳಿಕ ಲೈಫ್ ಹೆಂಗೆ ಚೇಂಜ್ ಆಯಿತು, ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ? ಆ, ಮೊದಲನೇದು ಆ ವೇದಿಕೆ ಸಿಕ್ಕಿದ್ದು ನಮ್ಮ ಭಾಗ್ಯ. ಎರಡನೇದು ಆ ವೇದಿಕೆಯಲ್ಲಿ ನಮಗೆ ಸಿಕ್ಕಂಥ ಒಂದು ಗೌರವ ಏನಿದೆ, ಅದನ್ನು ಭಾಳ ಸಂತೋಷ ತಂದಿದೆ. ನಾನು ಅಲ್ಲಿವರೆಗೆ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಜನಗಳು ಇವತ್ತೇನು ಧ್ರುವ 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 ಅಂತ ಧ್ರುವಂತಂತ ಒಂದೇನು ಪ್ರೀತಿ ಕೊಡ್ತಾ ಇದ್ದಾರೆ, ಅದು ಸಂತೋಷ. ಸೊ ಅದು ಮುಗಿದ ತಕ್ಷಣ ನಾವು ನಮ್ಮ ರೆಗ್ಯುಲರ್ ಲೈಫಿಗೆ ಈಗ ಬಂದಿದ್ದೀವಿ. ನಮ್ಮ ಆ್ಯಕ್ಟಿಂಗ್ ಯಾವ ಪ್ರೊಜೆಕ್ಟ್ಗಳು ಒಳ್ಳೆ ಪ್ರೊಜೆಕ್ಟ್ ಸಿಗಲಿ. ಸಿನಿಮಾ ಕಡೆ ಸ್ವಲ್ಪ ಈಗ ಸಿನಿಮಾ ತುಂಬ ಮಾರ್ಕೆಟ್ ಡೌನ್ ಇದೆ. ಪ್ರೊಡ್ಯೂಸರ್ಸ್ಗಳಿಲ್ಲದೆ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬರದೆ ಸೊ ಹೀಗಿದೆ. ಸೊ ಅದಕ್ಕೆ ಇನ್ನು ಮುಂದೆ ಒಂದು ಒಳ್ಳೆ ಇದೇ ರೀತಿ ಪ್ರಯತ್ನಗಳು, ಇನ್ನು ಒಳ್ಳೆ ಸಿನಿಮಾಗಳನ್ನು ಕೊಡಬೇಕು ಅಂತ ಆ ಪ್ರಯತ್ನದಲ್ಲಿ ಇದ್ದೀವಿ. ಒಂದು ತಂಡ ಎಲ್ಲ ಮಾಡಿಕೊಂಡು ಆ ಪ್ರಯತ್ನದಲ್ಲಿದ್ದೀವಿ. ಅದಲ್ಲದೇ ಬೇರೆ ಕಡೆಯಿಂದ ನಮ್ಮ ಸಿನಿಮಾ ಅಲ್ಲದೆ ಬೇರೆದು ಒಳ್ಳೆ ಪ್ರೊಜೆಕ್ಟ್ಸ್ ಬಂದರೆ ಮಾಡಬೇಕು ಅನ್ನೋ ಆಸೆ ಇದೆ. ಅದಲ್ಲದೆ ಈಗ ಏನು ನಮ್ಮ ವ್ಯಕ್ತಿತ್ವನ ಬಿಗ್ ಬಾಸಲ್ಲಿ ತೋರಿಸ್ಕೊಂಡ್ವಿ, ಅದು ಅಲ್ಲಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ನಾವು ಆನ್ ಸ್ಕ್ರೀನ್ ಮಾತ್ರ ಅಲ್ಲ, ಆಫ್ ಸ್ಕ್ರೀನಲ್ಲೂ ನಾನು ಹೀಗೇ ಇರೋದು. ಸೊ ನಾನು ಏನು ಇವತ್ತು ಜನಗಳಿಂದ ಏನು ಒಳ್ಳೇದು ಪಡ್ಕೊಂಡಿದ್ದೀನಿ, ಇವತ್ತು ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋದು ನನ್ನ ಆಸೆ. ನಾನು ಅವತ್ತೂ ವೇದಿಕೆಯಲ್ಲಿ ಹೇಳ್ಕೊಂಡಿದ್ದೀನಿ, ನನ್ನ ಇನ್ನು ಲೈಫ್ ಏನಿದೆ, ಈಗ ಧ್ರುವಂತನ ಹೆಸರು ಜನಗಳು ಕೊಟ್ಟಿದ್ದು, ನನ್ನನ್ನು ಇವತ್ತು ಕಟ್ಟು ನಿಲ್ಲಿಸಿರೋದು ಅವರ ಪ್ರೀತಿ. ಸೊ ನನ್ನಿಂದ ಇವತ್ತು ಏನು ಮ್ಯಾಕ್ಸಿಮಮ್ ಯಾವ್ಯಾವ ರೀತಿಲಿ ನಾನು ಸಮಾಜಕ್ಕೆ ಏನು ಕೊಡಬಲ್ಲೆ, ಒಂದು ಒಳ್ಳೆ ಸೊಸೈಟಿನ ಕ್ರಿಯೇಟ್ ಮಾಡಿ ಅದನ್ನು ಮಾಡಬೇಕನ್ನೋ ಆಸೆ ನಾನು ಅವತ್ತೂ ಹೇಳಿದ್ದೆ. ನಾನು ಇವತ್ತೂ ಅದಕ್ಕೆ ಬದ್ಧವಾಗಿದ್ದೀನಿ. ಅಂಥದ್ದು ಕೆಲಸಗಳನ್ನು ಮಾಡ್ತೀನಿ. ಇವತ್ತು ಬರೀ ಈ ಸೋಷಲ್ ಮೀಡಿಯಾ ಚಪ್ರಿಗಳು, ಈ ಬ್ಯಾಡ್ ಟ್ರೋಲರ್ಸ್, ಈ ಕೆಟ್ಟ ವಿಕೃತಿ ಮನಸ್ಸಿರೋರ್ಗೆ ಮಾತ್ರ ಅಲ್ಲ, ಯಾವುದೇ ನೆಕ್ಸ್ಟ್ ನಮ್ಮ ಸಮಾಜದಲ್ಲಿ ಒಂದು ಆ್ಯಂಟಿ ಸೋಷಲ್ ಅಂತ ಅನ್ನಿಸ್ದಾಗ ಅದರದ್ದು ಮೊದಲನೇ ಧ್ವನಿ ನಾನು ಆಗಿರ್ತೀನಿ ಅನ್ನೋದು ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಏನು ಕಲಾಸೇವೆ ಮಾಡ್ಕೊಂಡು ಬಂದಿದ್ದೀನಿ ಅದನ್ನ.